ಇವತ್ತಂತೂ ತುಂಬ ಮಳೆ ಬರ್ತಾ ಇದೆ. ಮಳೆಯಲ್ಲಿ ನಮ್ಮ ತಾರಸಿ ತೋಟ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇಷ್ಟು ದಿನ ಎಕ್ಸೋರಾ ಗಿಡದಲ್ಲಿ ಮೊಗ್ಗುಗಳು ಕಾಣಿಸ್ತಿದ್ವು. ಇವತ್ತು ಹೂವು ಅರಳಿರೋದು ಕಾಣಿಸಿದೆ. ಆದರೆ ಇಷ್ಟೊಂದು ಮಳೆ. ತೋಟ ಅಂತೂ ಸಖತ್ ಕಲರ್ಫುಲ್ ಆಗಿದೆ. ಎಕ್ಸೋರಲ್ಲಿ ಇವತ್ತೇ ತುಂಬ ಹೂಗಳು ಅರಳಿರೋದು. ಬೆಳಗ್ಗೆ ತಾರಸಿ ತೋಟಕ್ಕೆ ಬಂದಿದೆ, ಆದರೆ ವಿಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ. ಪಕ್ಷಿ ಗೂಡು ಕಟ್ಟಿದೆಯಲ್ಲ, ಅದು ನೆನೀತಾ ಇದೆಯಾ, ಏನು ಸೇಫ್ ಆಗಿದೆಯಾ ನೋಡೋಕ್ಕೆ ಬಂದೆ. ವಿಡಿಯೋದಲ್ಲಿ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಮಳೆ ಬರ್ತಾ ಇದೆ ಮತ್ತು ತಾರಸಿ ತೋಟ ನೋಡೋಕ್ಕೆ ತುಂಬ ಅಂದವಾಗಿದೆ. ಅದನ್ನು ನೀವು ಕೂಡ ಎಂಜಾಯ್ ಮಾಡಿ. ಒಂದಷ್ಟು ಗಿಡಗಳ್ನ ಇಲ್ಲಿ ಸೇಫಾಗಿರಲಿ ಅಂತ ಇಟ್ಟಿದ್ದೀನಿ. ಹೊಸದಾಗಿ ತಂದಿರೋವಂಥ ಗಿಡನ ರೀಪಾಟ್ ಮಾಡಿದೆ. ಸ್ವಲ್ಪ ದಿನನೇ ಆಗಿರೋದು. ಮಳೆ ನೀರು ಬೀಳ್ತಾ ಇದೆಯಲ್ಲ, ಗಿಡಗಳು ಚೆನ್ನಾಗಿ ಬರ್ತವೆ. ಆಶ್ಚರ್ಯ ನೋಡಿ, ಮಳೆಯಲ್ಲೂ ಚಿಟ್ಟೆ ಹಾರಾಡ್ತಾ ಇದೆ. ಪಕ್ಷಿ ಕೂಡ ಇಲ್ಲೇ ಇದೆ ನೋಡಿ. ಕ್ಯಾಕ್ಟಸ್ ಗಿಡ ಹೊರಗಡೆನೆ ಬಿಟ್ಟಿದ್ದೀನಿ, ಕೆಲವೊಂದು ಎತ್ತಿಕ್ಕಿದ್ದೀನಿ. ಮಳೆಯಲ್ಲೂ ಈ ರೀತಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಪಕ್ಷಿಗಳಿಂದ ಕಲಿಯೋಕ್ಕೆ ತುಂಬಾ ಇದೆ. ಸುತ್ತಲೂ ಹಸಿರು, ಮಧ್ಯ ಕಲರ್ಫುಲ್ ಕ್ರೋಟನ್ ಗಿಡಗಳು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ. ಅರೇಕಾ ಪಾಮ್ದು ಒಂದಷ್ಟು ಗಿಡಗಳು ಈ ಪಕ್ಷಿಗಳ ದಯೆಯಿಂದ ನಮ್ಮ ತಾರಸಿ ತೋಟದಲ್ಲಿ ಸೇರ್ಪಡೆ ಆಗಿರೋದು. ಹೇಗಂತೀರಾ? ಪಕ್ಷಿಗಳು ನಮ್ಮ ತಾರಸಿ ತೋಟಕ್ಕೆ ಬಂದಾಗೆಲ್ಲ ಒಂದಷ್ಟು ಬೀಜಗಳನ್ನ ಬೀಳಿಸ್ಬಿಟ್ಟು ಹೋಗುತ್ತೆ. ಆ ಬೀಜಗಳಿಂದ ತಯಾರಾಗಿರೋಂಥ ಗಿಡಗಳಂತೂ ಸುಮಾರಿದೆ. ಒಂದಷ್ಟು ಬೀಜಗಳು ಅದರ ಡ್ರಾಪಿಂಗ್ಸಲ್ಲೇ ಇರುತ್ತೆ. ಪಾಟನ್ ಮಣ್ಣಲ್ಲಿ ಸೇರಿಕೊಳ್ಳುತ್ತೆ. ನೀರು ಬಿದ್ದಾಗ ಅದು ಜರ್ಮಿನೇಟ್ ಆಗಿ ಹೊಸ ಗಿಡ ರೆಡಿಯಾಗುತ್ತೆ. ಶಂಖಪುಷ್ಪಿ ಹೂ ಅಂತೂ ತುಂಬಾ ಬಿಡ್ತಾ ಇದೆ. ಸುಮಾರು ಗಿಡಗಳಿವೆ.
ಮಳೆಯಲ್ಲಿ ನಮ್ಮ ತಾರಸಿ ತೋಟ ಹೇಗಿರುತ್ತೆ ಅಂತ ನೋಡಿದ್ರಲ್ಲ. ನಿಮಗೋಸ್ಕರನೇ ಪ್ರೀತಿಯಿಂದ ಇವತ್ತಿನ ವಿಡಿಯೋ ಮಾಡಿದ್ದು. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.